ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಮಧ್ಯಾಹ್ನದ ಶುಭಾಶಯಗಳು. 10ನೇ ತರಗತಿಯಲ್ಲಿ ಈ ಹಿಂದೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎಂಬ ಅಧ್ಯಾಯದಲ್ಲಿ ಸಾಕಷ್ಟು ನಾವು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅಂದರೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಪೊಲೀಸ್ ಕ್ಷೇತ್ರಕ್ಕಾಗಿರ್ಬೋದು, ಸೈನಿಕ ಕ್ಷೇತ್ರಕ್ಕಾಗಿರ್ಬೋದು, ಆಡಳಿತ ಕ್ಷೇತ್ರಕ್ಕಾಗಿರ್ಬೋದು, ನ್ಯಾಯಾಂಗ ಕ್ಷೇತ್ರಕ್ಕಾಗಿರ್ಬೋದು, ಹೀಗೆ ಅನೇಕ ವಿಚಾರಗಳನ್ನು ನಾವು ಹಿಂದೆ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಅದರ ಮುಂದುವರಿದ ಭಾಗ ಅಂತಂದರೆ ಇಂದು ನಾವು ಅವರು ಜಾರಿಗೆ ತಂದಂತಹ ಭೂಕಂದಾಯ ನೀತಿಗಳು ಯಾವ ರೀತಿ ನಮಗೆ ಅನುಕೂಲ ಹಾಗೂ ಅನಾನುಕೂಲಗಳನ್ನು ಮಾಡಿದ್ವು ಅನ್ನೋದನ್ನು ಈ ದಿನ ನಾವು ತಿಳಿಯಲಿಕ್ಕೆ ಸ್ವಲ್ಪ ಪ್ರಯತ್ನಿಸೋಣ. ಮಕ್ಕಳೇ, ನಾವೆಲ್ಲ ಮನೆಯಲ್ಲಿ ಕೇಳ್ತಿರ್ತೀವಿ, ನೋಡಪ್ಪ ಕಂದಾಯ ಕಟ್ಟಬೇಕು ಅಂತೇಳಿ. ಭೂ ಕಂದಾಯ, ಮನೆ ಕಂದಾಯ, ಆಸ್ತಿ ಕಂದಾಯ ಇವೆಲ್ಲ ಕೇಳಿದ್ವಿ. ಹಂಗೆ ಇದನ್ನ ಬ್ರಿಟಿಷರು ಮೊದಲ ಬಾರಿಗೆ ಭಾರತದಲ್ಲಿ ಜಾರಿಗೆ ತರ್ತಾರೆ. ಅದನ್ನೇ ದಿವಾನಿ ಹಕ್ಕು ಅಂತ ಕೇಳಿರ್ಬೋದು, ಕಂದಾಯ ನೀತಿ. ಹಾಗಾಗಿ ಪ್ರಮುಖವಾಗಿ ಏನು 1600ರಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದರಲ್ವ, ಅವಾಗ ಅವರು ಬಂಗಾಳವನ್ನು ಕೇಂದ್ರ ಸ್ಥಾನವಾಗಿಟ್ಟುಕೊಂಡು ಆ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸಾಕಷ್ಟು ಭಾರತದಿಂದ ವಾರ್ಷಿಕವಾಗಿ ಆದಾಯವನ್ನು ಗಳಿಸ್ತಾ ಇತ್ತು. ಸುಮಾರು 4 ಲಕ್ಷ ಪೌಂಡ್ಗಳಷ್ಟು ಆದಾಯವನ್ನು ನಾವು ಪಾವತಿಸಬೇಕಾಯಿತು ಭಾರತ ಸರ್ಕಾರ, ದೇಶ ಅಂತಕ್ಕಂಥದ್ದು. ಯಾರಿಗೆ? ಬ್ರಿಟಿಷ್. ಈ ಹಿನ್ನೆಲೆಯಲ್ಲಿ ಕಂಪನಿ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಅಥವಾ ಆರ್ಥಿಕವಾಗಿ ಸುಸ್ಥಿರತೆಯನ್ನು ಸಾಧಿಸುವ ಉದ್ದೇಶಕ್ಕಾಗಿ ಒಂದು ಹೊಸ ನೀತಿಗಳನ್ನು ಜಾರಿಗೆ ತರುತ್ತೆ. ಅದರಲ್ಲಿ ಜಾರಿಗೆ ತಂದಂತಹ ನೀತಿಗಳು ಅಂತಂದ್ರೆ ಭೂಕಂದಾಯ ನೀತಿಗಳು. ನೋಡಿ, ಆಡಳಿತ ಕ್ಷೇತ್ರದಲ್ಲಿ ಸುಧಾರಣೆ ತಂದರು, ಸೈನಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದರು, ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಮತ್ತು ಕಂದಾಯ ನೀತಿಯಲ್ಲೂ ಕೂಡ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದರು. ಅದರಲ್ಲಿ ಪ್ರಮುಖವಾಗಿ ಬ್ರಿಟಿಷರು ಜಾರಿಗೆ ತಂದ ಭೂಕಂದಾಯ ನೀತಿಗಳನ್ನು ನೋಡಬಹುದು. ಮೊದಲನೇದು ಪಾಯಂ ಜಮೀನ್ದಾರಿ ಪದ್ಧತಿ, ಎರಡನೇದು ಮಹಲ್ವಾರಿ ಪದ್ಧತಿ, ಮೂರನೇದು ರೈತವಾರಿ ಪದ್ಧತಿ. ಈ ಕಾಯಂ ಭೂ ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದನ್ನ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥವನು ಬಂಗಾಳದಲ್ಲಿ ಜಾರಿಗೆ ತರ್ತಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಜಮೀನ್ದಾರಿ ಪದ್ಧತಿ ಅಂತಂದ್ರೆ ವಾರ್ಷಿಕವಾಗಿ ನಿರ್ದಿಷ್ಟ ಪ್ರಮಾಣದ ಕಂದಾಯದ ಹಣವನ್ನು ಪಡೆಯಲು 1793ರಲ್ಲಿ 1793ರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಈ ಕಾರ್ನ್ವಾಲಿಸ್ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಏನಿದು ಕಾಯಂ ಭೂ ಜಮೀನ್ದಾರಿ ಪದ್ಧತಿ ಅಂದ್ರೆ, ಭೂಮಿಯ ಉಳುಮೆ ಮಾಡುವವನೇ ಮಾಲೀಕ. ಅಂದ್ರೆ ಭೂಮಿಯನ್ನು ಯಾರು ಸಾಗುವಳಿ ಮಾಡ್ತಾನೆ ಅವನೇ ಮಾಲೀಕನಾದ. ಈ ಕಾಯಂ ಭೂ ಜಮೀನ್ದಾರಿ ಪ್ರಕಾರ ಜಮೀನ್ದಾರ ಪ್ರತಿ ವರ್ಷ ನಿರ್ದಿಷ್ಟ ದಿನಕ್ಕೆ ಮೊದಲೇ ಅವನು ಒಪ್ಪಿಕೊಂಡಿದ್ದ ಕಂದಾಯದ ಮೊತ್ತವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು. ಅಂದ್ರೆ ಇಂತಿಷ್ಟು ಕಂದಾಯವನ್ನ ಸರ್ಕಾರಕ್ಕೆ ವರ್ಷಕ್ಕಿಷ್ಟು ಅಂತೇಳಿ ಮೊದಲೇ ಅಡ್ವಾನ್ಸ್ ಆಗಿ ಕಟ್ಟಬೇಕಾಗಿತ್ತು. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಏನಾಯಿತು, ಸಾಕಷ್ಟು ಪ್ರಮಾಣದ ಆರ್ಥಿಕ ಲಾಭ ಉಂಟಾಯಿತು. ಏಕೆಂದ್ರೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಈ ಹಣವನ್ನ ಜಮೀನ್ದಾರರು ಅಂತಕ್ಕಂಥವರು ಹೆಚ್ಚಿನ ಮೊತ್ತ, ಅಂದ್ರೆ ನಿಗದಿಪಡಿಸಿದ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನ ರೈತರಿಂದ ವಸೂಲಿ ಮಾಡಲಿಕ್ಕೆ ಪ್ರಾರಂಭಿಸಿದರು. ಮತ್ತೆ ಬರಗಾಲ ಬಂದ್ರೆ, ಅತಿವೃಷ್ಟಿ ಆದರೆ, ಅನಾವೃಷ್ಟಿ ಆದರೆ, ಬೆಳೆ ನಾಶ ಆದರೂ ಕೂಡ ರೈತರು ಜಮೀನ್ದಾರರಿಗೆ ಮಾಡ್ತಿದ್ರು, ಕಂದಾಯವನ್ನು ಕಡ್ಡಾಯವಾಗಿ ಕಟ್ಟಲೇಬೇಕಾಗಿತ್ತು. ಇದು ಕೂಡ ನಷ್ಟ ಅನುಭವಿಸೋದಕ್ಕೆ ಕಾರಣವಾಯಿತು. ಸೊ ಹಾಗಾಗಿ ಒಂದು ವೇಳೆ ಆ ರೈತ ಜಮೀನ್ದಾರನಿಗೆ ಪೂರ್ವಭಾವಿಯಾಗಿ ನಿಗದಿಪಡಿಸಿದ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಅವ್ರ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಅವರೇನ್ ಮಾಡೋದು, ಜಪ್ತಿ ಮಾಡ್ತಿದ್ರು, ಕಸಿದುಕೊಳ್ತಿದ್ರು. ಸೊ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ರು. ಸೊ ಈಗ ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭ ಆಯಿತೇ ವಿನಃ ರೈತರಿಗೂ ಆಗಲಿಲ್ಲ. ಮತ್ತೆ ರೈತ ಕೂಲಿ ಕಾರ್ಮಿಕರು ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವರು ನಿರಂತರ ಅವಕಾಶಗಳು ಸಿಗದೆ ಕೂಡ ಬಹುಮುಖವಾಗಿ ಶೋಷಣೆಗೆ ಒಳಗಾಗ್ತಾ ಹೋದರು. ಹಾಗಾಗಿ ರೈತರೇನಾದರೂ ಅತಂತ್ರ ಸ್ಥಿತಿ ನಿರ್ಮಾಣ ಆಯಿತು.
ಬದುಕನ್ನೇ ಕಟ್ಟಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಈ ಒಂದು ಪದ್ಧತಿಯಿಂದ ಕ್ರಮೇಣವಾಗಿ ಒರಿಸ್ಸಾ, ಆಂಧ್ರ ಮತ್ತು ಬಂಗಾಳ, ವಾರಣಾಸಿ ಪ್ರಾಂತ್ಯಗಳಿಗೆ ಇದೇನಾಯ್ತು ಮುಂದೆ ವಿಸ್ತರಣೆ ಆಗ್ತಾ ಹೋಯಿತು. ಚಾರ್ಲ್ಸ್ ಮೆಟ್ಕಾಫ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನು ಹೇಳ್ತಾನೆ ಅಂತಂದ್ರೆ, ಈ ಬ್ರಿಟಿಷರು ಜಾರಿಗೆ ತಂದ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬೆಳೆದು, ಸಾಲದಲ್ಲಿಯೇ ಸಾವನ್ನ ಅಪ್ಪಿದ್ರು ಅಂತೇಳಿ ಹೇಳ್ತಾರೆ. ನೋಡಿ, ಬ್ರಿಟಿಷ್ ಭೂಕಂದಾಯ ನೀತಿಗಳು ಭಾರತೀಯ ರೈತರಿಗೆ ಒಂದು ರೀತಿಯ ಮರಣ ಶಾಸನಗಳಾದ ಬ್ರಿಟಿಷರು ಜಾರಿತಂತ ಭೂಕಂದಾಯ ನೀತಿ. ಅದಕ್ಕೆ ಅವನು ಹೇಳ್ತಾನೆ ಮೆಟ್ಕಾಫ್ ಅಂತಕ್ಕಂಥ, ಭಾರತದಲ್ಲಿನ ರೈತರು ಶೋಷಣೆಗೊಳಗಾದರು, ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬೆಳೆದು, ಸಾಲದಲ್ಲಿಯೇ ಸತ್ತರು ಅಂತಕ್ಕಂಥದ್ದನ್ನ ಇವರು ಜಾರಿ. ಅಂದ್ರೆ ವರ್ಷಕ್ಕೆ ನಿರ್ದಿಷ್ಟ ಮೊತ್ತದ ನಿಗದಿಪಡಿಸಿದ ಮೊತ್ತವನ್ನು ಅಡ್ವಾನ್ಸ್ ಆಗಿ ಬ್ರಿಟಿಷ್ ಸರ್ಕಾರ ಕಟ್ಟಬೇಕಾಗಿತ್ತು. ಇಲ್ಲಿ ನಿಜವಾದ ಒಡೆಯ ಯಾರಾಗಿದ್ದ? ರೈತ, ಭೂಮಿಯನ್ನು ಉಳುಮೆ ಮಾಡಿದ ರೈತರು. ಮಧ್ಯವರ್ತಿಗಳಾದ ಜಮೀನ್ದಾರರು. ಈ ಜಮೀನ್ದಾರರು ಕಂದಾಯ ವಸೂಲು ಮಾಡಿ ಯಾರು ಮಾಡ್ತಿದ್ರು? ಈಸ್ಟ್ ಇಂಡಿಯಾ ಕಂಪನಿ ನಿಗದಿಪಡಿಸಿದ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ಜಮೀನ್ದಾರ ರೈತರು ಏನು ಮಾಡಿದ್ರು? ವಸೂಲಿ ಮಾಡಿದ್ರು. ಹಾಗೆ ರೈತ ಶೋಷಣೆಗೊಳಗಾದರು, ಭೂ ಒಡೆತನದ ಹಕ್ಕನ್ನು ಕಳೆದುಕೊಂಡರು. ಇವೆಲ್ಲ ಲೋಪದೋಷಗಳಿಂದ ಕಾಯಂ ಜಮೀನ್ದಾರಿ ಪದ್ಧತಿ ಭಾರತದ ರೈತರನ್ನ ಹಲವಾರು ರೀತಿಯಲ್ಲಿ ಶೋಷಣೆಗೆ ಒಳಪಡಿಸಿತು. ಸೊ ಇದು ಮೊದಲ ಬಾರಿಗೆ ಬ್ರಿಟಿಷರ ಭೂಕಂದಾಯ ನೀತಿ. ಇನ್ನು ಎರಡನೇದಂತಂದ್ರೆ ಇದು ಎಲ್ಲೆಲ್ಲಿ ಜಾರಿಯಲ್ಲಿತ್ತು ಅಂತಂದ್ರೆ ನಾನು ಹೇಳಿದ ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂಧ್ರ, ವಾರಣಾಸಿ ಈ ಭಾಗಗಳಲ್ಲಿ ಇದು ಜಾರಿ. ಇನ್ನು ಎರಡನೇದು ಮಹಲ್ವಾರಿ ಪದ್ಧತಿ. ಮಹಲ್ ಅಂದ್ರೆ ಸಾಮಾನ್ಯವಾಗಿ ತಾಲೂಕು ಅಂತೇಳಿ ಆಗ್ತದೆ ಮಕ್ಕಳೇ. ಇದು ಉತ್ತರ ಪ್ರದೇಶ, ಯುಪಿ, ಮಧ್ಯಪ್ರದೇಶದ ಅಲ್ಲಿ ಜಾರಿಯಲ್ಲಿರ್ತದೆ. ನಿಮ್ಮ ಯುಪಿ, ಎಂಪಿ, ಮಧ್ಯಪ್ರದೇಶ. ಇದು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಆಂಧ್ರ, ವಾರಣಾಸಿ ಅಲ್ಲಿ ಸುತ್ತಮುತ್ತ ಇತ್ತು. ಸೊ ಇದನ್ನ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥವನು ಜಾರಿ ತರ್ತಾನೆ. ಈ ಮಹಲ್ವಾರಿ ಪದ್ಧತಿಯನ್ನ ಆರನ್ ಬರ್ಡ್ ಅಂಡ್ ಜೇಮ್ಸ್ ಥಾಮ್ಸನ್ ಅಂತಕ್ಕಂತಹ ಬ್ರಿಟಿಷ್ ಅಧಿಕಾರಿಗಳು ಇದನ್ನ ಪ್ರಯೋಗ ಮಾಡ್ತಾರೆ. ಸೊ ಇದು ಪಂಜಾಬ್, ಡೆಲ್ಲಿ ಪ್ರಾಂತ್ಯಗಳಲ್ಲೂ ಕೂಡ ಜಾರಿಯಲ್ಲಿತ್ತು. ಯಾವುದು? ಮಹಲ್ವಾರಿ ಪದ್ಧತಿ. ಅಂದ್ರೆ ಈ ಮಹಲ್ ಅಂತಂದ್ರೆ ತಾಲೂಕುಗಳು. ಆ ಸರ್ಕಾರಕ್ಕೆ ಅವರು ತೆರಿಗೆಯನ್ನು ಸಲ್ಲಿಸುವಂತಹ ಪದ್ಧತಿಯನ್ನ ಈ ಬ್ರಿಟಿಷ್ ಅಧಿಕಾರಿಗಳಾದಂಥ ಆರನ್ ಬರ್ಡ್ ಅಂಡ್ ಜೇಮ್ಸ್ ಥಾಮ್ಸನ್ ಅಂತಕ್ಕಂಥವರು ಜಾರಿಗೆ ತರ್ತಾರೆ. ಇಲ್ಲಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯ ಅನುಷ್ಠಾನದಲ್ಲಿ ಬಹಳ ವ್ಯತ್ಯಾಸಗಳು ಕೂಡ ಇವೆ. ಏನೇನು ವ್ಯತ್ಯಾಸಗಳಿದ್ದು? ದೊಡ್ಡ ಹಾಗೂ ಸಣ್ಣ ಪ್ರಮಾಣದ ರೈತರು, ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿದ್ದು, ಕಂಪನಿಯ ಸರ್ಕಾರಿ ಅಧಿಕಾರಿಗಳು ಜಮೀನಿನಲ್ಲಿ ಆಗುವ ಉತ್ಪಾದನೆಗಿಂತ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧರಿಸಿದ್ದರಿಂದ ಅನೇಕ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನೇ ಕಳೆದುಕೊಂಡರು. ಅವರನ್ನೇ ನೆಚ್ಚಿ ಬದುಕುತ್ತಿದ್ದಂತಹ ಸಣ್ಣ ಕೃಷಿಕರು, ಕೃಷಿ ಕೂಲಿಕರು ನಿರ್ಗತಿಕರಾದರು. ನೋಡಿ, ಇಷ್ಟು ವ್ಯತ್ಯಾಸಗಳು. ಅಂದ್ರೆ ಭೂಮಿಯ ಉತ್ಪನ್ನದ ಆಧಾರದ ಮೇಲೆ ಇಲ್ಲಿ ತೆರಿಗೆಯನ್ನು ಕೊಡಲಿಲ್ಲ. ಹಾಗಾಗಿ ಇಲ್ಲೇನಾಯ್ತು? ಪ್ರದೇಶದಿಂದ ಪ್ರದೇಶಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ಈ ಮಹಲ್ವಾರಿ ಪದ್ಧತಿ ಅಂತಕ್ಕಂಥದ್ದು ವ್ಯತ್ಯಾಸಗಳಿವೆ. ಇಲ್ಲಿ ಸಣ್ಣ ಸಣ್ಣ ಕಾರ್ಮಿಕರು, ಸಣ್ಣ ಸಣ್ಣ ಜಮೀನ್ದಾರರು ಇವರೆಲ್ಲರೂ ಕೂಡ ಏನಾಗ್ತಾ ಹೋದ್ರು? ಶೋಷಣೆಯನ್ನ ಅನುಭವಿಸ್ತಾ ಹೋದ್ರು. ಯಾವುದು? ಮಹಲ್ವಾರಿ ಪದ್ಧತಿಯಿಂದ. ಇನ್ನು ಮೂರನೇದು ಅಂತಂದ್ರೆ, ಮೊದಲನೇದು ಹೇಳಿದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ, ಎರಡನೇದು ಮಹಲ್ವಾರಿ ಪದ್ಧತಿ, ಮೂರನೇದು ರೈತವಾರಿ ಪದ್ಧತಿ. ಇದನ್ನ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಯೋಗವಾಗಿ ಬಾರಾಮಹಲ್ ಪ್ರಾಂತ್ಯದಲ್ಲಿ 1792ರಲ್ಲಿ ರೈತವಾರಿ ಪದ್ಧತಿಯನ್ನು 1792ರಲ್ಲಿ ಬಾರಾಮಹಲ್ ಪ್ರಾಂತ್ಯದಲ್ಲಿ ಜಾರಿಗೊಳಿಸಲಾಗುತ್ತೆ. ಯಾವುದನ್ನ? ರೈತವಾರಿ ಪದ್ಧತಿ. ಇದನ್ನ ಅಲೆಕ್ಸಾಂಡರ್ ರೀಡ್ ಎನ್ನುವವನು ಮೊದಲು ಪ್ರಯೋಗಿಸ್ತಾನೆ, ಗೊತ್ತಾಯ್ತಾ? ಜಾರಿಗೊಳಿಸ್ತಾನೆ. ಬಟ್ ಈ ಪದ್ಧತಿಯನ್ನ ಹೆಚ್ಚು ಪ್ರಚಾರಗೊಳಿಸ್ತವನು ಅಂತಂದ್ರೆ ಮೇಜರ್ ಹೆಕ್ಟರ್ ಮನ್ರೋ ಅಂತಕ್ಕಂಥ. ಮೇಜರ್ ಹೆಕ್ಟರ್
ಮನ್ರೋ ಅಂತಕ್ಕಂಥ ಥಾಮಸ್ ಮನ್ರೋ ಅಂತಕ್ಕಂಥವನು ಮಡ್ರಾಸ್ ಹಾಗೂ ಮೈಸೂರು ಪ್ರಾಂತ್ಯಗಳಲ್ಲಿ 1801 ನಂತರ ಜಾರಿಗೊಳಿಸ್ತಾ ಹೋಗ್ತಾರೆ. ಮೇಜರ್ ಹೆಕ್ಟರ್ ಮನ್ರೋ 1801 ಮಡ್ರಾಸ್ ಈ ಪ್ರಾಂತ್ಯಗಳಲ್ಲಿ ಇದನ್ನು ಪ್ರಯೋಗ ಮಾಡಿರ್ತಾರೆ ಅಲೆಕ್ಸಾಂಡರ್ ರೀಡ್. ಸೊ ಮಡ್ರಾಸ್ ಆ ಪ್ರಾಂತ್ಯಗಳಲ್ಲಿ ಇವನು ಇದನ್ನ ಜಾರಿಗೆ ತರ್ತಾನೆ. ಈ ಕಾಲಘಟ್ಟದಲ್ಲಿ ಭಾರತದ ಬಹುತೇಕ ಭಾಗಗಳು ಅಂತಕ್ಕಂಥವು ಆ ಕಂಪನಿ ಆಡಳಿತಕ್ಕೆ ಒಳಪಟ್ಟಿದ್ದು ಮುಖ್ಯವಾಗಿ ಕಾರಣವಾಗಿತ್ತು. ಈ ಒಂದು ರೈತವಾರಿ ಪದ್ಧತಿ ಪ್ರಕಾರ ಏನು ರೈತವಾರಿ ಪದ್ಧತಿ ಅಂತಂದ್ರೆ, ಸರ್ಕಾರ ಹಾಗೂ ರೈತರ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಿ ಭೂಮಿಯ ಉಳುಮೆ ಮಾಡುತ್ತಿದ್ದವನನ್ನ ನಿಜವಾದ ಮಾಲೀಕ ಎಂದು ಮಾನ್ಯ ಮಾಡಿ ಅವನೇ ನೇರವಾಗಿ ತಾನು ಉಳುಮೆ ಮಾಡುತ್ತಿರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ 50% ಭಾಗವನ್ನು ನೋಡಿ. ನಿಜವಾದ ಭೂಮಾಲೀಕ ಯಾರು? ರೈತ. ಅವನು ಉಳುಮೆ ಮಾಡ್ತಾ ಇದ್ದಾನೆ. ಅವನು ಉಳುಮೆ ಮಾಡಿ ಬಂದಂತಹ ಉತ್ಪನ್ನದ 50% ಭಾಗವನ್ನ ಕಂದಾಯದ ರೂಪದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಅವನೇ ಮಾಡಬೇಕಾಯಿತು, ಸಲ್ಲಿಸಬೇಕಾಗಿತ್ತು. ಕಂದಾಯವನ್ನ 30 ವರ್ಷಗಳ ಅವಧಿಗೆ ಪರಾಮರ್ಶೆಗೆ ಒಳಪಡಿಸಿದೆ. ಅಂದ್ರೆ 30 ವರ್ಷಗಳ ಅವಧಿಗೆ ಅಂತೇಳಿ ನಿಗದಿಪಡಿಸಿದೆ, ನಿರ್ಧರಿಸಿದೆ. ನಂತರ ಅದನ್ನು ಪರಾಮರ್ಶೆಗೂ ಕೊಡ್ತಾರೆ, ಬದಲಾವಣೆಗೂ ಕೂಡ ಅವಕಾಶವನ್ನು ಅವರು ಮಾಡಿಕೊಟ್ರು. ಯಾರು? ಬ್ರಿಟಿಷ್ ಅಧಿಕಾರಿಗಳು. ನೋಡಿ, ಇದು ಕಾಯಂ ಜಮೀನ್ದಾರಿ ಪದ್ಧತಿಗಿಂತ ಭಿನ್ನವಾಗಿದೆ ರೈತವಾರಿ ಪದ್ಧತಿ. ಅಂದ್ರೆ ಅಲ್ಲಿ ನಿಜವಾದ ಮಾಲೀಕತ್ವ ಅವ್ರಿಗೆ ಇರಲಿಲ್ಲ, ಯಾರಿಗೆ? ರೈತರಿಗೆ. ಜಮೀನ್ದಾರರ ಮಧ್ಯವರ್ತಿಗಳಾಗಿದ್ರು. ಬಟ್ ಇಲ್ಲಿ ರೈತವಾರಿ ಪದ್ಧತಿ ಹಂಗಲ್ಲ. ಭೂಮಿ ಉಳುಮೆ ಮಾಡುವ ರೈತನೇ ನಿಜವಾದ ಮಾಲೀಕ. ಉತ್ಪನ್ನದ 50% ಭಾಗವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಆ ಭೂ ಕಂದಾಯವನ್ನು ಎಷ್ಟು ವರ್ಷಗಳ ಅವಧಿಗೆ? 30 ವರ್ಷಗಳ ಅವಧಿಗೆ. ಭೂ ಕಂದಾಯ 50% ಉತ್ಪನ್ನದ ಭಾಗ ಮತ್ತೆ 30 ವರ್ಷ ಅವಧಿ. ನಂತರ ಪರಾಮರ್ಶೆ ಅಥವಾ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇತ್ತು. ನಿಜವಾದ ಭೂಮಾಲೀಕನು ರೈತ. ಭೂಮಾಲೀಕ ನೋಡಿ, ಒಮ್ಮೊಮ್ಮೆ ಕೇಳಬಹುದು ಎರಡರ್ಥಕ್ಕೆ. ಕಾಯಂ ಜಮೀನ್ದಾರಿ ಪದ್ಧತಿಯು ರೈತವಾರಿ ಪದ್ಧತಿಗಿಂತ ಭಿನ್ನವಾಗಿದೆ, ವ್ಯತ್ಯಾಸವನ್ನು ತಿಳಿಸಿ. ಭಿನ್ನವಾಗಿದೆ ಹೇಗೆ ತಿಳಿಸಿ ಅಂತ ಕೇಳಿದಾಗ ಈ ಎಲ್ಲ ಅಂಶಗಳನ್ನು ಬರೀಬೇಕಾಗ್ತದೆ. ಇದು ನೀವು ಜಾರಿ ತಂದ್ರು, ಅದು ನಾವು ಜಾರಿ ತಂದ್ರು ಅಂತೇಳಿ. ಇದು ಯಾವ ಪ್ರಾಂತದಲ್ಲಿ ರೂಢಿಯಲ್ಲಿತ್ತು, ಇದು ಯಾವ ಪ್ರಾಂತದಲ್ಲಿ ಚಾಲ್ತಿಯಲ್ಲಿತ್ತು. ಮತ್ತೆ ಹೀಗೆ ಕಾಯಂ ಜಮೀನ್ದಾರಿ ಪದ್ಧತಿ ಅಂದ್ರೆ ಏನು, ರೈತವಾರಿ ಪದ್ಧತಿ ಅಂದ್ರೆ ಏನು, ಮತ್ತೆ ಕಾಯಂ ಜಮೀನ್ದಾರಿ ಪದ್ಧತಿಯ ಲಾಭಗಳು ಏನು, ರೈತವಾರಿ ಪದ್ಧತಿಯ ಲಾಭಗಳೇನು, ಕಾಯಂ ಜಮೀನ್ದಾರಿ ಪದ್ಧತಿ ಲೋಪದೋಷಗಳೇನು, ಈ ರೈತವಾರಿ ಪದ್ಧತಿಯ ಲೋಪದೋಷಗಳೇನು, ಇವನ್ನ ಒಂದು 5 ಅಂಶವನ್ನು ಬರೆದ್ರೆ ಸಾಕು ಮಕ್ಕಳೇ. ಹಾಗಾಗಿ ಈ ಸಣ್ಣ ರೈತರಿಗೆ ತನ್ನ ಅಧೀನದಲ್ಲಿದ್ದ ಭೂಮಿಯ ಮೇಲಿನ ಹಕ್ಕನ್ನ ಈ ರೈತವಾರಿ ಪದ್ಧತಿ ನೀಡಿದ್ದರೂ ಸಹ ಭೂ ಕಂದಾಯ ಪದ್ಧತಿ ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ಇಲ್ಲಿ ನಿಗದಿಪಡಿಸಲಾಯಿತು. ಇದರಿಂದ ಏನಾಯಿತು, ರೈತರು ಸಂಕಷ್ಟಕ್ಕೊಳಗಾದ. ಉತ್ಪನ್ನದ 50% ಭಾಗ ಸರ್ಕಾರಕ್ಕೇನೆ ಕಂದಾಯ ಕಟ್ಟಬೇಕು ಅಂತಂದ್ರೆ ಅವ್ರಿಗೆ ನಷ್ಟ ಆಯಿತು. ಆಮೇಲೆ ಕಂದಾಯ ವಸೂಲಿ ಮಾಡುವಂತಹ ಅಧಿಕಾರಿಗಳು ಇಲ್ಲಿ ಯಾವುದೇ ದಯದಾಕ್ಷಿಣ್ಯದ ಮನೋಭಾವನೆ ಉಳ್ಳವರಾಗಿಲ್ಲ, ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಜರುಗಿಸ್ತಾ ಇದ್ರು. ಮತ್ತೆ ಬೆಳೆಗಳು ಸರಿಯಾಗಿ ಫಸಲು ನೀಡದ ಸಂದರ್ಭದಲ್ಲಿ ರೈತರು ಹಣದ ಲೇವಾದೇವಿಗಾರರಿಂದ ಸಾಲ ಪಡ್ಕೊಂಡು ಬಂದು ಆ ಸಾಲವನ್ನು ಮರುಪಾವತಿಸಲಾಗದೆ ಅವರಿಗಿದ್ದಂತಹ ಈ ಚಿಕ್ಕ ಚಿಕ್ಕ ಜಮೀನನ್ನ ಮಾರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ರೈತರ ಒಳಿತಿಗಾಗಿ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದು ಅಂತೇಳಿ ಬ್ರಿಟಿಷ್ ಸರ್ಕಾರ ಬಬ್ಬೆ ಹೊಡೆದರೂ ಸಹ ಗರಿಷ್ಠ ಪ್ರಮಾಣದ ರೈತರು ಈ ರೈತವಾರಿ ಪದ್ಧತಿಯ ಲಾಭ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ರೈತರು ಏನಾದರೂ ಈ ರೈತವಾರಿ ಪದ್ಧತಿಯಿಂದ ಸಾಲದ ಸುಳಿಗೆ ಸಿಲುಕಿ ಅವರು ನರಳಿ ಒದ್ದಾಡಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಇತಿಹಾಸದಲ್ಲಿನ ವಿಪರ್ಯಾಸ ಅನ್ಬೋದು. ನಾವು ಈಗಲೂ ನೋಡ್ಬೋದು ನೋಡಿ, ಸರ್ಕಾರಗಳು ಈಗ ಕಂದಾಯವನ್ನ ಪರಿಷ್ಕರಣೆ ಮತ್ತು ಬದಲಾವಣೆ ಮಾಡ್ತಾ ಇರ್ತಾರೆ. ಆಸ್ತಿ ಕಂದಾಯಗಳು ಕೆಲವೊಮ್ಮೆ ಏನ್ ಮಾಡ್ತಾರೆ, ಬಡ ರೈತರು ಕಟ್ಟಲಿಕ್ಕೆ ಆಗದೆ ಆ ಆಸ್ತಿಯನ್ನೇ ಮಾರಾಟ ಮಾಡ್ತಾರೆ ನೋಡ್ತಾರೆ. ಹಾಗಾಗಿ ಕಾಯಂ ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿ ಭಿನ್ನ ಆಗಿದೆ.
ಹೀಗೆ ಬ್ರಿಟಿಷರು ಈ ಮೂರು ಭೂ ಕಂದಾಯ ನೀತಿಗಳನ್ನ ಭಾರತದಲ್ಲಿ ವಿಭಿನ್ನ ಪ್ರಾಂತ್ಯಗಳಲ್ಲಿ ವಿವಿಧ ರೀತಿಯಲ್ಲಿ ಜಾರಿಗೆ ತರ್ತಾರೆ. ಈ ತಂದಿದ್ದರಿಂದ ಏನ್ ಪರಿಣಾಮಗಳು ಉಂಟಾದವು ಈ ಭೂ ಕಂದಾಯ ನೀತಿಯಿಂದ ಅಂತಂದ್ರೆ ಪರಿಣಾಮಗಳು, ಭೂ ಕಂದಾಯ ನೀತಿಯ ಪರಿಣಾಮಗಳು. ಏನ್ ಪರಿಣಾಮಗಳು ಉಂಟಾಗುವ ಅಂತಂದ್ರೆ, ಮೊದಲನೆಯದಾಗಿ ನಿಜವಾದ ರೈತರನ್ನ ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರಿ ಸಮುದಾಯ ಅಂತ ಸೃಷ್ಟಿಯಾಗಿದೆ. ಮೊದಲನೇದು ಜಮೀನ್ದಾರಿ ಸಮುದಾಯ. ಜಮೀನ್ದಾರಿ ಸಮುದಾಯ ಕಲೆಯಾವಸ್ಥೆ ಮಾಡಲಿಕ್ಕೆ ರೈತರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಕಟ್ಟಲಿಕ್ಕೆ ಉದಯ ಆದಂತಹ ಇನ್ನೊಂದು ಸಾಮಾಜಿಕ ವರ್ಗ ಯಾವುದು ಜಮೀನ್ದಾರಿ ಸಮುದಾಯ ಅಂತ. ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಮತ್ತು ರೈತರ ಮಧ್ಯವರ್ತಿಗಳಾಗಿ ಅವರು ಕೆಲಸವನ್ನು ಮಾಡ್ತಿದ್ರು. ಇವರು ಬ್ರಿಟಿಷ್ ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ಮೊತ್ತವನ್ನು ವಸೂಲಿ ಮಾಡ್ತಿದ್ರು. ಆ ಸರ್ಕಾರಕ್ಕೆ ಸಲ್ಲಿಸಿ ಉಳಿದ ಮೊತ್ತವನ್ನು ತಮ್ಮ ಜೇಬಿನಲ್ಲಿ ಇವರು ಇಟ್ಕೊಳ್ತಿರ್ತಕ್ಕಂಥದ್ದನ್ನು. ಇದು ಶೋಷಣೆಗೆ ಒಳಗಾದ್ರು ಯಾರು? ರೈತ. ಎರಡನೇದು, ಜಮೀನ್ದಾರರೇ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾಗಿ ಕ್ರಮೇಣ ನಿರ್ಗತಿಕರಾದರು. ರೈತರೇ ಯಾರಿಂದ? ಜಮೀನ್ದಾರರಿಂದ ಶೋಷಣೆಗೊಳಗಾದರು. ಜಮೀನ್ದಾರರಿಂದ ಶೋಷಿತರಾದರು, ನಿರ್ಗತಿಕರಾದರು, ಹಾಕೊಂಡ್ರ ಆಸ್ತಿ ಅಲ್ಲರು. ಮೂರನೇದಾಗಿ, ಭೂಮಿಯನ್ನ ಮಾರಾಟದ ಪರಭಾರೆಯ ವಸ್ತುವಾಗಿ ಪರಿವರ್ತನೆಯಾಯಿತು. ಭೂಮಿ ಇತರರಿಗೆ ಮಾರಾಟದ ಪರಭಾರೆ ವಸ್ತುವಾಯಿತು. ಭೂಮಿಯನ್ನಂದ್ರೆ ರೈತರು ಏನ್ ಮಾಡಿದ್ರು, ಅದನ್ನು ಮಾರಾಟದ ಹಕ್ಕು ಇರಲಿಲ್ಲ. ಹಾಗಾಗಿ ಅದನ್ನ ಮತ್ತೆ ಅವರು ಪರಭಾರೆ ಮಾಡ್ತಕ್ಕಂತಹ ಮಾಡಿ ಅದರಿಂದ ಬಂದಂತಹ ಹಣವನ್ನ ಅವರೇನ್ ಮಾಡ್ತಾ ಹೋದ್ರು, ಸಾಲಕ್ಕೆ ಹಾಕೊಳ್ತಾ ಹೋದ್ರು. ಸೊ ಸಾಲವಾಗಿ ಪಡೆಯಬಹುದಾಗಿತ್ತು. ಇನ್ನು ನಾಲ್ಕನೇದಾಗಿ, ಅನೇಕ ಜಮೀನ್ದಾರರು ಕೂಡ ಕಂದಾಯ ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನ ಅವರೇನ್ ಮಾಡಿದ್ರು, ಮತ್ತೆ ಪರಭಾರೆ ಮಾಡಿದ್ರು. ಗೊತ್ತಾಯ್ತಲ್ವಾ? ಅಂದ್ರೆ ಜಮೀನ್ದಾರರು ಕೂಡ ಕಂದಾಯ ಸಲ್ಲಿಸುವ ಸಲುವಾಗಿ ಭೂಮಿಯನ್ನ ಪರಭಾರೆ ಮಾಡಿದರು. ಜಮೀನ್ದಾರರು ಭೂಮಿ ಕಂದಾಯದ ಸಲುವಾಗಿ ಭೂಮಿ ಪರಭಾರೆ ಮಾಡಿದರು. 5, ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ನೋಡಿ, ಕೃಷಿ ಕ್ಷೇತ್ರ ಅಂತಕ್ಕಂಥದ್ದು ವಾಣಿಜ್ಯೀಕರಣ ಅಂದ್ರೆ ವ್ಯವಹಾರದ ಉದ್ಯಮ ಆಯಿತು. ಇಂಗ್ಲೆಂಡ್ನಲ್ಲಿ ಉಂಟಾದಂಥ ಕೈಗಾರಿಕಾ ಕ್ರಾಂತಿ ಮತ್ತು ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಹೆಚ್ಚಾದ ಕಚ್ಚಾ ಪದಾರ್ಥಗಳನ್ನ ನಾವು ಬೆಳೆಯಬೇಕಾಗಿತ್ತು. ಹಾಗಾಗಿ ಕೃಷಿ ಕ್ಷೇತ್ರ ಏನಾಯಿತು, ವ್ಯವಹಾರ ಅಥವಾ ವಾಣಿಜ್ಯ ಕ್ಷೇತ್ರವಾಗಿ ಕೃಷಿ ವಾಣಿಜ್ಯೀಕರಣಗೊಂಡಿತು. ಈಗ 1688ರಲ್ಲಿ ಇಂಗ್ಲೆಂಡ್ನಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿಯಿಂದ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳನ್ನು ಪೂರೈಸತಕ್ಕಂತಹ ಈ ಮೂಲ ಉದ್ಯಮ ಯಾವುದಾಯಿತು, ಕೃಷಿ ಕ್ಷೇತ್ರ ಆಗಿ ಪರಿವರ್ತನೆ ಆಗಿದ್ದನ್ನು ನೋಡಿ. ಮತ್ತೆ 6ನೇದಾಗಿ, ಈ ಹಣದ ಲೇವಾದೇವಿಗಾರರು ಅಂತಕ್ಕಂಥದ್ದು ಬಂಡವಾಳಶಾಹಿಗಳು ಅಥವಾ ಶ್ರೀಮಂತರು ಅಂತಕ್ಕಂಥ ಒಂದು ವರ್ಗ ಬಲಿಷ್ಠರಾಗತೊಡಗಿದರು. ಗೊತ್ತಾಯ್ತಲ್ವಾ? 6ನೇದು, ಹಣದ ಲೇವಾದೇವಿಗಾರರು. ಸಾಲ ಕೊಡೋದಕ್ಕೆ ಅವರು ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ಅಂದ್ರೆ ಶ್ರೀಮಂತರು ಅವರೇ ಮಾಡಿದರು, ರೈತರಿಗೆ ಬಂಡವಾಳಶಾಹಿಗಳು ಹಣವನ್ನು ಕೊಟ್ಟು ರೈತರನ್ನು ಶೋಷಣೆಗೆ ಒಳಪಡಿಸ್ತಾ ಹೋದರು. ಹೀಗೆ ಬ್ರಿಟಿಷರು ಜಾರಿಗೆ ತಂದಂತಹ ಈ 3 ಭೂ ಕಂದಾಯ ನೀತಿಗಳು ಭಾರತದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ, ವಿವಿಧ ಭಾಗಗಳಲ್ಲಿ ತಮ್ಮದೇ ಆದಂತಹ ಒಂದು ರೀತಿಯ ಪ್ರಭಾವವನ್ನು ಮತ್ತು ಪರಿಣಾಮವನ್ನು ಬೀರಿದು ಅನ್ನೋದನ್ನ ನಾವು ಈ 6 ವರ್ಷದಿಂದ
ತಿಳಿದುಕೊಳ್ಬಹುದು. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಕೇಳಬಹುದು, ವ್ಯತ್ಯಾಸ ಕೇಳಬಹುದು. ಅಥವಾ ಬ್ರಿಟಿಷರ ಜಾರಿಗೆ ತಂದ ಭೂಕಂದಾಯ ನೀತಿಯಿಂದ ಭಾರತದಲ್ಲಿ ರೈತರು ಶೋಷಣೆಗೊಳಗಾದರು ಎಂಬುದನ್ನು ಹೇಗೆ ತಿಳಿಸಿದಿರಿ ಅಥವಾ ಹೇಗೆ ಸಮರ್ಥಿಸಿದರೆ ಪರಿಣಾಮಗಳನ್ನು ಬರೆಯಲಾಗುತ್ತದೆ. ಭೂಕಂದಾಯ ನೀತಿಯ ಪರಿಣಾಮ 3 ಮಾರ್ಕ್ಸ್ನ ಪ್ರಶ್ನೆ. 2 ಮಾರ್ಕ್ಸ್ನ ಪ್ರಶ್ನೆ ವ್ಯತ್ಯಾಸಗಳನ್ನು ಕೇಳಬಹುದು. 1 ಮಾರ್ಕ್ನ ಪ್ರಶ್ನೆ ಅಂದ್ರೆ ಕಾಯಂ ಜಮೀದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಥವಾ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು, ಮಹಲ್ ಎಂದರೆ ಏನು, ಈ ರೀತಿ ಪ್ರಶ್ನೆಗಳು ಹೇಳುವಂತ ಸಾಧ್ಯತೆ ಹೆಚ್ಚು ಇದೆ. ಪ್ರಶ್ನೆಗೆ ತಕ್ಕ ಹಾಗೆ ನಿಮ್ಮ ಉತ್ತರ ಬರೆದರೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ತದಲ್ವಾ? ಇನ್ನು ನೆಕ್ಸ್ಟ್ ಈ ಬ್ರಿಟಿಷರು ಜಾರಿಗೆ ಇನ್ನೊಂದು ನೀತಿ ಅಂದ್ರೆ ಶಿಕ್ಷಣ ನೀತಿಗಳು. ಸಾಮಾನ್ಯವಾಗಿ ನಮಗೆ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಅಂದ್ರೆ ಬ್ರಿಟಿಷ್. ಅದರಲ್ಲೂ ಈ ಕಾನ್ವೆಂಟ್ ಶಾಲೆಗಳು ಅಂತಕ್ಕಂಥದ್ದು ಏನು ಉಗಮ ಆಗಿರೋದು, ಅಥವಾ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳು ಅಂತಕ್ಕಂಥದ್ದು ಉಗಮ ಆಗಿರೋದು ಬ್ರಿಟಿಷರ ಒಂದು ಪ್ರಭಾವದಿಂದ. ಭಾರತೀಯರಲ್ಲಿ ಸಾಮಾನ್ಯವಾಗಿ ವೇದಕಾಲದ ಶಿಕ್ಷಣ ನೀತಿ ನೋಡೋದು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು ಜಾರಿಯಾಗುತ್ತೆ. ಆದರೆ ಮಧ್ಯಕಾಲೀನದಲ್ಲಿ ನೀವು ಏನು ಮುಸ್ಲಿಂ ರಾಜಪ್ರಭುತ್ವದ ವ್ಯವಸ್ಥೆ ನೆಲೆಗೊಂಡಂತೆಲ್ಲ ಪಾರಂಪರಿಕ ಶಿಕ್ಷಣ ವ್ಯವಸ್ಥೆಯ ಜೊತೆಗೆ ಕೆಲವೊಂದು ಬದಲಾವಣೆಗಳು ಕೂಡ ಕಂಡು ಬಂದಂತ ನೋಡ್ತೀವಿ. ಆದರೆ 18ನೇ ಶತಮಾನದ ಈ ಬ್ರಿಟಿಷ್ ಆಡಳಿತದ ಕಾಲಘಟ್ಟದಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಗಳ ಮಕ್ಕಳಿಗೆ ಒಂದು ಹೊಸ ಶಾಲೆಗಳೇ ಪ್ರಾರಂಭ ಆದವು. ಆದರೆ ಈ ಒಂದು ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಅಂತಂದ್ರೆ ವಾರನ್ ಹೇಸ್ಟಿಂಗ್ಸ್ ಅಂತಕ್ಕಂಥ. ವಾರನ್ ಹೇಸ್ಟಿಂಗ್ಸ್ ಇವನು ಕಲ್ಕತ್ತಾ ಮದ್ರಸಾ ಅಂತಕ್ಕಂತಹ ಕಾಲೇಜನ್ನ ಮೊದಲ ಬಾರಿಗೆ ಪ್ರಾರಂಭಿಸ್ತಾನೆ. ಭೂಕಂದಾಯ ನೀತಿಗಳಾದರೆ ಶಿಕ್ಷಣ ನೀತಿ. ಪ್ರಥಮ ಬಾರಿಗೆ ಭಾರತದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂತಹ ಗವರ್ನರ್ ಜನರಲ್ ಅಂದರೆ ವಾರನ್ ಹೇಸ್ಟಿಂಗ್ಸ್. 1773ರಲ್ಲಿ ಬಂಗಾಳಕ್ಕೆ ಗವರ್ನರ್ ಜನರಲ್ ಆಗಿ ಬರ್ತಾರೆ. 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನ ಯಾರೋ ಜೊನಾಥನ್ ಡಂಕನ್ ಎಂಬ ಮತ್ತೊಬ್ಬ ಬ್ರಿಟಿಷ್ ಅಧಿಕಾರಿ 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸ್ತಾನೆ. ಆದರೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊಟ್ಟ ಮೊದಲ ಬಾರಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿರುವಂತಹ ಚಾರ್ಲ್ಸ್ ಗ್ರ್ಯಾಂಟ್ ಅಂತ, ಇನ್ನೊಬ್ಬ ಜೊನಾಥನ್ ಡಂಕನ್ ಅಂತ. ಭಾರತಕ್ಕೆ 1828ರಲ್ಲಿ ಗವರ್ನರ್ ಜನರಲ್ ಆಗಿ ಬಂದಂತ ವಿಲಿಯಂ ಬೆಂಟಿಂಗ್ ಇವನು ಗವರ್ನರ್ ಜನರಲ್ ನೇಮಕೊಂಡ ತಕ್ಷಣ ಶಿಕ್ಷಣದ ವಿಸ್ತರಣೆಗೆ ಮತ್ತಷ್ಟು ವಿಶೇಷ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಹೋದ. ಗವರ್ನರ್ ಜನರಲ್ ಕಾರ್ಯಸಭೆಗೆ ಅವನು ಲಾರ್ಡ್ ಮೆಕಾಲೆ ಅಂತಕ್ಕಂತಹ ಶೈಕ್ಷಣಿಕ ಅಧಿಕಾರಿಯನ್ನ ಅವನು ಕಾನೂನು ಸದಸ್ಯನಾಗಿ ನೇಮಕ ಮಾಡಿಕೊಳ್ತಾನೆ. ಹಾಗಾಗಿ ಅವನು ಮೆಕಾಲೆ ಅಂತಕ್ಕಂಥವ್ರು ಏನು ಭಾರತದಲ್ಲಿ ಶೈಕ್ಷಣಿಕ ನೀತಿಗಳ ಸಂಬಂಧಿಸಿದಂತೆ ಅನೇಕ ಶಿಫಾರಸುಗಳನ್ನು ಮಾಡ್ತಾ ಹೋಗ್ತಾರೆ. ಆ ಮೆಕಾಲೆಯ ಕೊಟ್ಟ ವರದಿಯು ಆಧುನಿಕ ಭಾರತದ ಒಂದು ಶೈಕ್ಷಣಿಕ ವ್ಯವಸ್ಥೆಗೆ ತಳದಿ ಅಂತಕ್ಕಂಥದ್ದನ್ನು ನೋಡ್ತಾರೆ. ಹಾಗಾಗಿ 1835ರಲ್ಲಿ ಲಾರ್ಡ್ ಮೆಕಾಲೆ ಅಂತಕ್ಕಂಥವನು ಆ ವಿಲಿಯಂ ಬೆಂಟಿಂಗನ ಕಾನೂನು ಸದಸ್ಯನಾಗಿದ್ದಂತಹ ವ್ಯಕ್ತಿ ಭಾರತೀಯರಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಹಾಗೂ ಇಲ್ಲಿನ ಸನ್ನಿವೇಶವನ್ನು ಅಭ್ಯಾಸ ಮಾಡಿ ಯಾವ ರೀತಿಯಾದಂತಹ ಒಂದು ರೀತಿ ಶೈಕ್ಷಣಿಕ ಸಮಗ್ರ ವರದಿಯನ್ನು ಕೊಡ್ತಾನೆ. ಹಾಗಾಗಿ ಆ ರಕ್ತ ಮತ್ತು ಅವನು ಹೇಳ್ತಾನೆ, ರಕ್ತ ಮತ್ತು ಮಾಂಸದಲ್ಲಿ ಭಾರತೀಯರಂತೆ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವಂತೆ. ರಕ್ತ ಮತ್ತು ಮಾಂಸಖಂಡಗಳಲ್ಲಿ ಭಾರತೀಯರಾಗಿರಬೇಕು. ಅಭಿರುಚಿ, ಅಭಿಪ್ರಾಯ, ನೀತಿ, ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ಶಿಕ್ಷಣ ನೀತಿಯನ್ನ ಅವನು ಜಾರಿಗೆ ತಂದು ಭಾರತದಲ್ಲಿ ಒಂದು ಹೊಸ ವಿದ್ಯಾವಂತ ವರ್ಗವನ್ನೇ ಸೃಷ್ಟಿ ಮಾಡ್ತಾನೆ.
ನೋಡಿ, ಲಾರ್ಡ್ ಮೆಕಾಲೆ 1835ರಲ್ಲಿ ಶೈಕ್ಷಣಿಕವಾಗಿ ನೀತಿಗಳ ಬಗ್ಗೆ, ಭಾರತ ಸರ್ಕಾರದ ಒಂದು ಬದಲಾವಣೆಗಳ ಬಗ್ಗೆ ಅವನು ವಿಸ್ತೃತ ವರದಿಯನ್ನು ವಿಲಿಯಂ ಬೆಂಟಿಂಕರ್ಗೆ ಸಲ್ಲಿಸ್ತಾನೆ. ಇದು ನಿಜಕ್ಕೂ ಕೂಡ ಈ ಶೈಕ್ಷಣಿಕ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಅಂತೇಳಿ ಕರೆಯಬಹುದು. ಭಾರತದ ವಿದ್ಯಾಭ್ಯಾಸದ ಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯ ಮಾಧ್ಯಮವಾಗಿ ಬಳಕೆಯಾಗಲಿಕ್ಕೆ ಪ್ರಾರಂಭವಾದದ್ದು 1830ರ ದಶಕದ ನಂತರ. ಯಾಕೆಂದರೆ ಮೆಕಾಲೆ ಬರೋದಕ್ಕಿಂತ ಮೊದಲೇ 30ರಲ್ಲಿ ಅಲ್ಲೇ ಬ್ರಿಟಿಷ್ ಭಾರತದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಜಾರಿ ತಂದಿದ್ದು. ಆದರೆ ನಂತರದ ಪ್ರಮುಖ ಬೆಳವಣಿಗೆಗಳು ಅಂದರೆ ಚಾರ್ಲ್ಸ್ ವುಡ್ ಅಂತಕ್ಕಂಥವ್ರು 1854ರಲ್ಲಿ ತನ್ನ ಶೈಕ್ಷಣಿಕ ವರದಿನಲ್ಲಿ ಸಾಕಷ್ಟು ಆ ಒಂದು ಬದಲಾವಣೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದರ ಆಧಾರದ ಮೇಲೆ ಅಂದಿನ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ 4 ವಿಶ್ವವಿದ್ಯಾನಿಲಯಗಳಾದಂಥ ಕಲ್ಕತ್ತಾ, ಬಾಂಬೆ, ಮಡ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳನ್ನು ಜಾರಿಗೆ ತರ್ತಾನೆ. 1857ರಲ್ಲಿ ಅವನು ಸ್ಥಾಪಿಸ್ತಾನೆ. ಇಲ್ಲಿಂದ ನಂತರ ಭಾರತದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಏನಾಗ್ತದೆ, ಸಾರ್ವತ್ರೀಕರಣ ಆಗ್ತದೆ. ಅದಕ್ಕಿಂತ ಮೊದಲು ಅದೇನಾಗಿತ್ತು, ಕೇವಲ ಕೆಲವು ಬಲಿಷ್ಠ ವರ್ಗದವರ ಕೈಗೊಂಬೆಯಾಗಿ. ಆದರೆ 1854ರ ಚಾರ್ಲ್ಸ್ ವುಡ್ನ ನನ್ನ ವರದಿಯಲ್ಲಿ ನೋಡ್ತಾನೆ, ಅವನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತಕ್ಕಂಥ ಸ್ಥಾಪನೆ ಮಾಡಲಿಕ್ಕೆ ಶಿಫಾರಸನ್ನು ಮಾಡ್ತಾನೆ. ಹೀಗೆ ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದಂತಹ ಶೈಕ್ಷಣಿಕ ನೀತಿಯು ಅನೇಕ ಪರಿಣಾಮಗಳಿಗೂ ಕೂಡ ಕಾರಣ ಆಗುತ್ತೆ. ಏನೇನು ಪರಿಣಾಮಗಳು ಅಂತಂದ್ರೆ, ಮೊದಲನೇದು ಜಾತ್ಯತೀತ ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನಾ ಹಾಗೂ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು. ಆಧುನಿಕ ಪ್ರಜಾಪ್ರಭುತ್ವ, ಜಾತ್ಯತೀತ ವೈಜ್ಞಾನಿಕ ಆಲೋಚನಾ ಮತ್ತು ಜೊತೆಗೆ ರಾಷ್ಟ್ರೀಯತಾವಾದಿಯ ದೃಷ್ಟಿಕೋನ ಬೆಳೆಸಿಕೊಳ್ಳಲು ಬ್ರಿಟಿಷರ ಜಾರಿಗೆ ತಂದ ಶಿಕ್ಷಣ ನೀತಿ ಸಹಾಯಕ ಆಯಿತು. ಎರಡನೇದು ಸ್ಥಳೀಯ ಭಾಷೆ ಹಾಗೂ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ದೊರೆಯಿತು. ಸ್ಥಳೀಯ ಭಾಷೆ ಅಂದರೆ ನಮ್ಮ ಕನ್ನಡ ಭಾಷೆ ಅಥವಾ ಭಾರತದ ಅನೇಕ ಭಾಷೆಗಳು ಇಲ್ಲಿದೆ, ಹಿಂದಿ ಇದೆ. ಇದರಿಂದ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮಗಳಲ್ಲೂ ಕೂಡ ಏಕತೆಯ ಸ್ವರೂಪವನ್ನು ನಾವು ಕಾಣುತ್ತೇವೆ. ಇನ್ನು ಮೂರನೇದು ವೃತ್ತಪತ್ರಿಕೆಗಳು ಹುಟ್ಟಿ ಇಲ್ಲಿ ಬೆಳೆಯತೊಡಗಿದವು. ಅದರಲ್ಲೂ ಪ್ರೆಸ್ ಅಂತಕ್ಕಂಥದ್ದು 19ನೇ ಶತಮಾನದ ಉತ್ತರಾದಿ ಅರ್ಧದಲ್ಲಿ ಪತ್ರಿಕೆಗಳು ಸರ್ಕಾರದ ನೀತಿಗಳನ್ನು ಟೀಕೆ ಮಾಡುವುದರ ಮೂಲಕ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ಒಂದು ರೀತಿಯ ವಿಮರ್ಶಾತ್ಮಕ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಯಿತು. ಇದಕ್ಕೆಲ್ಲ ಕಾರಣ ಬ್ರಿಟಿಷ್ ಜಾರಿ ತಂದ ಶಿಕ್ಷಣ. ಅಂದರೆ ತಾರ್ಕಿಕ ಆಲೋಚನಾ ಸಾಮರ್ಥ್ಯ, ವಿವೇಚನಾ ಸಾಮರ್ಥ್ಯ, ಬುದ್ಧಿಶಕ್ತಿ ಸಾಮರ್ಥ್ಯ ಭಾರತೀಯರಲ್ಲಿ ನಿಧಾನವಾಗಿ ಮೊಳಕೆ ಹೊಡೆಯಲಿಕ್ಕೆ ಕಾರಣ ಆಯಿತು. ನೆಕ್ಸ್ಟ್, ಹೊಸ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು. ನೆಕ್ಸ್ಟ್, ಅದೇ ರೀತಿ ಜೆ.ಎಸ್. ಮಿಲ್, ರೂಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರ ಆಲೋಚನಾ ಸಾಮರ್ಥ್ಯಗಳನ್ನು ಬದಲಾಯಿಸಿ ನಾವೀನ್ಯತೆಯ ಪ್ರಮಾಣವನ್ನು ಉಂಟು ಮಾಡಲಿಕ್ಕೆ ಕಾರಣ. ಅದರಲ್ಲೂ ಜೆ.ಎಸ್. ಮಿಲ್, ರೂಸೋ, ಮಾಂಟೆಸ್ಕೋ ಇವೆಲ್ಲ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ರೂಸೋ ಅಂತಕ್ಕಂಥದ್ದಾಗಿರ್ಬೋದು, ಮಿಲ್ ಆಗಿರ್ಬೋದು, ಮಾಂಟೆಸ್ಕೋ ಅದರ ಅಧಿಕಾರ ವಿಭಜನಾ ಸಿದ್ಧಾಂತದ ಬಗ್ಗೆ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್, ಜಗತ್ತಿನಾದ್ಯಂತ ನಡೆಯುತ್ತಿದ್ದಂತಹ ಸ್ವತಂತ್ರ ಚಳವಳಿಗಳ ಪ್ರಭಾವದಿಂದ ಭಾರತೀಯರಲ್ಲೂ ಕೂಡ ನಿಧಾನವಾಗಿ ರಾಷ್ಟ್ರೀಯತೆಯ ಮನೋಭಾವನೆ ಬೆಳೆಯಲಿಕ್ಕೆ ಪ್ರೇರೇಪಣೆಯಾಯಿತು. ಇಂಗ್ಲಿಷ್ ಶಿಕ್ಷಣದಲ್ಲಿ ಹೊಸ ಬೆಳವಣಿಗೆಗಳು ಉಂಟಾದವು. ಕೊನೆಯದಾಗಿ 7ನೇದಾಗಿ ಭಾರತೀಯರು ತಮ್ಮಲ್ಲಿದ್ದಂಥ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಳ್ಳಲಿಕ್ಕೆ ಇಂಗ್ಲಿಷ್ ಶಿಕ್ಷಣ ಕಾರಣವಾಯಿತು. ಹೀಗೆ ಭಾರತದಲ್ಲಿ ಜಾರಿಗೊಂಡ ಪಾಶ್ಚಾತ್ಯ ಶಿಕ್ಷಣದ ಪ್ರತಿಫಲವಾಗಿ ಭಾರತದಲ್ಲಿ ಜನರ ಸಾಮಾಜಿಕ ಒಂದು ವಾತಾವರಣ, ಅವರ ಅಭಿರುಚಿ, ಅವರ ಆಲೋಚನೆಗಳು ಹೊಸ ತಲೆಮಾರುಗಳನ್ನು ಕೂಡ ಸೃಷ್ಟಿಸಲಿಕ್ಕೆ ಈ ಇಂಗ್ಲಿಷ್ ಶಿಕ್ಷಣ ಅನ್ನೋದು ಕಾರಣ ಆಯಿತು. ಇವತ್ತು ನಾವೇನಾದರೂ ಈ ಲೆವೆಲ್ಗೆ ಬಂದಿದ್ದೀವಿ ಅಂತಂದ್ರೆ ಬ್ರಿಟಿಷರು ಒಂದು ಬುನಾದಿಯಾಗಿರುವಂತಹ ಶೈಕ್ಷಣಿಕ ನೀತಿ ಮತ್ತು ಶೈಕ್ಷಣಿಕ ಬದಲಾವಣೆಗಳು ಕೂಡ ಕಾರಣ ಅನ್ಬೋದು. ಏನಾದರೂ ನಮಗೆ ಇಂಗ್ಲಿಷ್ ಭಾಷೆ ಬರ್ತಾ ಇದ್ದರೆ ಅವ್ರು ಜಾರಿಗೆ ತಂದಂತಹ ಕಾನೂನುಗಳಾಗಿರ್ಬೋದು, ಅವ್ರು ಜಾರಿಗೆ ತಂದ ಶಾಸನಗಳನ್ನು ನಾವು ಅರ್ಥೈಸ್ಕೊಂಡು ಅವರ ವಿರುದ್ಧ ಬಂಡೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅವರು ವಿಲಿಯಂ ಬೆಂಟಿಂಗ್ ಜೊತೆಗೂಡಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ನೀಡಿ ಅಂತಕ್ಕಂಥ ಒತ್ತಡವನ್ನು ಇಂಗ್ಲೆಂಡಿನ ಶಾಸನ ಸಭೆಗಳಲ್ಲಿ ಇದನ್ನು ನಾವು ಸ್ಮರಿಸಿಕೊಳ್ಬಹುದಾಗಿದೆ. ಇಷ್ಟು
ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಈ ಭೂಕಂದಾಯ ನೀತಿ ಮತ್ತು ಶಿಕ್ಷಣ ನೀತಿ ಆಗೋದರ ಪರಿಣಾಮಗಳು. ಅರ್ಥ ಆಯ್ತಲ್ವಾ?